ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದನ್ ಪರ ಓಟ್ ಕೇಳ್ತಿ ಅಂದ್ರೆ ಅದನ್ ಪರ ಕೇಳ್ತಿದ್ಯಲ್ಲ ಪುಟ್ಟಕ್ಕ. ನೋಡಿ, ಊರ್ ಭವಿಷ್ಯ ಸಂದಾಕಿರ್ಬೇಕು ಅಂದ್ರೆ ನಿಮ್ಮ ಮಕ್ಳ ಭವಿಷ್ಯ, ನಿಮ್ ಭವಿಷ್ಯ ಸಂದಾಕಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ನೀವು ಪ್ರಮಾಣ ಮಾಡಿ ಓಟ್ ಹಾಕಿ. ಅಂಜವ್ವ, ಪುಟ್ಟಕ್ಕಂಗೆ ಏನಾಗೈತೆ? ಏನಕ್ಕೆ ಹಿಂಗೆ ಮಾತಾಡ್ತಾವಳೆ? ಪುಟ್ಟಕ್ಕ ಯಾವುದೋ ಒತ್ತಡ ಸಿಕ್ಕಿಂಗೆಲ್ಲ ಮಾತಾಡ್ತಾವಳೆ. ಯಾರು ತಲೆ ಕೆಡ್ಸ್ಕೋಬೇಡಿ. ರಾಧಾ ಈಗಾಗಲೇ ಸೋಲೊಪ್ಕೊಂಡು ಊರು ಬಿಟ್ಟು ಹೊಂಟೋಗವಳೆ. ರಾಧನ್ ನಂಬ್ಕೊಂಡು ಅವಳಿಗೆ ಓಟ್ ಹಾಕಿದ್ರೆ ಅವಳು ಸೋಲೋದ್ ಪಕ್ಕ. ಅವಳು ಇನ್ಯಾವತ್ತೂ ಇತ್ತಕ್ ಬರಕಿಲ್ಲ. ನಾನ್ ಬಂದಾಯ್ತು. ಇವಳನ್ನು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಪ್ಲೀಸ್ ನನ್ನ ಇಲ್ಲಿಂದ ಫಸ್ಟ್ ಕಾಪಾಡಿ. ತಿಗ್ಲು ಪಡ್ಬೇಡ, ನಾನಿನ್ನ ಕಾಪಾಡಕ್ಕೆ ಅಂತಾನೆ ಬಂದಿರೋದು. ಆ ಮನೆ ಹಾಳಿ ನಂಜಮ್ಮ ಮಂಚದ ಕೆಳಗಡೆ ತುರಿದ್ರೆ ನನ್ನ ಮಂಡಲದ ಕೆಳಗಡೆನೆ ತುರ್ತೀನಿ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಎಲ್ಲಿ ಸ್ನೇಹನ ವಿರುದ್ಧ ಎಲೆಕ್ಷನ್ ಅಲ್ಲಿ ಗೆದ್ಬಿಡ್ತೀನಿ ಅಂತ 3 ಜನ ಸೇರ್ಕೊಂಡು ನನ್ನ ಇಲ್ಲಿ ಕೂಡ ಹಾಕಿದ್ದಾರೆ. ನಂಗೆ ಗೊತ್ತು ಕಣ್ರಾದ, ಅವ್ರ ಮ್ಯಾಕೆ ಅನುಮಾನ ಬಂದನೆ. ನಾನು ಪ್ಲಾನ್ ಮಾಡಿ ಅವರೆಲ್ಲ ಇಲ್ಲಿ ಬರೋಂಗ್ ಮಾಡಿ ನೀನು ಇರೋ ಜಾಗನ ಕಂಡುಹಿಡಿದಿದ್ದು. ನಿಜವಾಗ್ಲೂ ನೀವು ಇಲ್ಲಿ ಬಂದಿಲ್ಲ ಅಂದಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಅವ್ರು ನನ್ನನ್ನು ಬಿಡ್ತಾನೆ ಇರಲಿಲ್ಲ ಅನ್ಸುತ್ತೆ. ನೀನು ಸೋಲ್ಬಾರ್ದು ಅಂತಾನೆ ನಾನು ಇಲ್ಲಿಗೆ ಬಂದು ನಿನ್ನ ಕಾಪಾಡಿದ್ದು. ನಿನಗೆ ಏನೂ ಆಗಬಾರ್ದು, ನೀನು ಎಲೆಕ್ಷನ್ ಗೆಲ್ಲಬೇಕು ರಾಧಾ. ನನ್ ಕಾಣಲಿಲ್ಲ ಅಂತ ಪಾರ್ಟಿ ಮೆಂಬರ್ಸ್ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ ಹೇಗೆ? ನಾನು ಹಂಗೆಲ್ಲ ಗುಟ್ಟನ್ನ ಬಿಟ್ಕೊಡ್ತೀನ? ನೀನು ಎಲೆಕ್ಷನ್ ಗೆಲ್ಲಬೇಕು ಅಂತ ದೇವ್ರ ನೋಡೋಕ್ಕೆ ದೂರದೂರ್ಗೆ ಹೋಗಿದ್ಯಾ ಅಂತ ಹೇಳಿವ್ನಿ. ನೀನು ಬರ್ತಿದ್ದಂಗೆ ಹಂಗೆ ಹೇಳು. ಸರಿ ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವಿವತ್ತು ನನ್ನನ್ನು ಕಾಪಾಡಿದ್ದೀರಾ. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಬೇಡ. ನೀನು ಎಲೆಕ್ಷನ್ ಗೆದ್ಮಾಕೆ ನನಗೆ ಸೇರ್ಬೇಕಾಗಿರೋದನ್ನ ನನಗೆ ಕೊಡಿಸ್ಬಿಡು. ಸರಿ ರಾಜು ಅವರೇ,
ನೋಡಿ ನಾವಿಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ. ಅವ್ರು ಯಾರಾದರೂ ಬಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಹೌದು ನಡಿ ಮೊದಲು ಬಾ. ನನ್ನ ಪರವಾಗಿ ಜನಗಳ ಹತ್ರ ಮತ ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಪುಟ್ಟಕ್ಕ. ಯಾರೇನು ನನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ, ಅದಕ್ಕೆ ನನ್ನ ಪರವಾಗಿ ನಿಂತಿದ್ದೀರ. ಡೋಂಟ್ ವರಿ, ಈ ಊರಿನ ಜನಗಳನ್ನ ನಾನು ತುಂಬಾ ಚೆನ್ನಾಗಿ ಕಾಪಾಡ್ತೀನಿ. ರಾಜಾ ಅವ್ರಿಗೆ, ರಾಜಾ ಅವ್ರಿಗೆ, ರಾಜಾ ಅವ್ರಿಗೆ, ರಾಜಾ ಅವ್ರಿಗೆ. ನೋಡಿ ಜನರೇ, ಈ ನಂಜಮ್ಮ ಹೇಳ್ದಂಗೆ ನಾನು ಯಾವುದೇ ಸೋಲಿನ ಭಯಕ್ಕೆ ಎಲ್ಲೂ ಓಡೋಗಿರ್ಲಿಲ್ಲ. ಈ ಊರಿಗೆ, ಈ ಊರಿನ ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆ. ರಾಜಾ ಅವ್ರಿಗೆ, ರಾಜಾ ಅವ್ರಿಗೆ. ಹೇಳಿಲ್ವೇ ಇವಳು ದೊಡ್ಡ ಛತ್ರಿ ಇದ್ದಂಗೆ ಅಂತ ಟುಂಗಂತ ಆರ್ಬಿಡ್ತಾಳೆ ಅಂತಿದ್ದೆ. ನೋಡಿ ಹೆಂಗ್ ಬಂದವಳು. ಅಷ್ಟು ಗಟ್ಟಿಯಾಗಿ ಕಟ್ಟಿದ್ರು ಅದನ್ನ ತಪ್ಪಿಸ್ಕೊ ಬಂದು. ಅತ್ತಾಗೆ ಮನೆ ಆಳಿ ಅವಳಲ್ಲ, ಅವಳೇ ಏನಾದರೂ ಮಾಡಿರ್ತಾಳೆ. ಯಾರ್ ನನ್ನ ಬಗ್ಗೆ ಏನೇ ಹೇಳಿದ್ರು ನಾನ್ ತಲೆ ಕೆಡ್ಸ್ಕೊಳಲ್ಲ. ಪುಟ್ಟಕ್ಕನಂತ ಮಹಾತಾಯಿನೇ ನನ್ನ ಪರವಾಗಿ ನಿಂತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಒಳ್ಳೆಯವಳು ಅಂತ. ಈ ಊರಿಗೆ ನಮ್ಮ ಅತ್ತೆ ಹೋದ್ಮೇಲೆ ನನ್ನಂತ ಒಳ್ಳೆ ವ್ಯಕ್ತಿನೇ ಅಧಿಕಾರಕ್ಕೆ ಬರೋದು ಸೂಕ್ತ. ನಮ್ಮ ಅತ್ತೆನೇ ಪುಟ್ಟಕ್ಕ ಅವ್ರ ಬಾಯಲ್ಲಿ ನಾನು ಗೆಲ್ಬೇಕು ಅಂತ ಹೇಳಿದ್ದಾರೆ ಅನ್ಸತ್ತೆ. ದಯವಿಟ್ಟು ಎಲ್ರೂ ನನಗೆ ಓಟ್ ಹಾಕಿ. ನಾನು ನಮ್ಮ ಅತ್ತೆಗಿಂತ ತುಂಬಾ ಚೆನ್ನಾಗಿ ಇವನ್ನ ಇನ್ನು 10 ಹೆಜ್ಜೆ ಮುಂದಕ್ಕೆ ತಗೊಂಡೋಗ್ತೀನಿ. ನಿಮ್ಮ ಮತ ಯಾರಿಗೆ? ಕ್ರಮ ಸಂಖ್ಯೆ 3 ಸಿಂಹಾಸನ ಗುರ್ತಿಗೆ. ರಾಜಾ ಅವ್ರಿಗೆ, ರಾಜಾ ಅವ್ರಿಗೆ.